ಹಾಯ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಮಾಡ್ತಾರ ಉದ್ದೇಶ ನಿಮ್ಮೆಲ್ಲರಿಗೂ ಗೊತ್ತು. ನಮ್ಮೆಲ್ಲರ ಪ್ರೀತಿಯ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪಣ್ಣನವರ ಬರ್ತ್ಡೇ. ಪ್ರತಿ ವರ್ಷ ನಾವು ಸುದೀಪಣ್ಣನ ಬರ್ತ್ಡೇನ ಜೆಪಿ ನಗರ ಸುದೀಪಣ್ಣನ ಮನೆ ಮುಂದೆ ಆಚರಣೆ ಮಾಡ್ತಾ ಇದ್ದೋ. ನಿಮ್ಮೆಲ್ಲರಿಗೂ ಗೊತ್ತು, ಈ ಸಲ ನಮ್ಮ ಜೊತೆ ನಮ್ಮ ಸುದೀಪಣ್ಣನವರ ಅಮ್ಮ ಇಲ್ಲದ ಕಾರಣ ಈ ವರ್ಷ ಯಾವುದೇ ತರ ಸೆಪ್ಟೆಂಬರ್ 2ನೇ ತಾರೀಕು ಅಣ್ಣನ ಮನೆ ಮುಂದೆ ಯಾವುದೇ ತರ ಆಚರಣೆ, ಬರ್ತ್ಡೇ ಆಚರಣೆ ಯಾವುದೂ ಇರೋದಿಲ್ಲ. ಅದ್ರ ಬದಲಾಗಿ ಸೆಪ್ಟೆಂಬರ್ 1ನೇ ತಾರೀಕು ನಂದಿಲಿಂಗ್ ಗ್ರೌಂಡು ರಾತ್ರಿ 9 ಗಂಟೆಯಿಂದ 12 ಗಂಟೆವರೆಗೂ ಈ ಒಂದು ಬರ್ತ್ಡೇ ಕಾರ್ಯಕ್ರಮ ಇರುತ್ತೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಸುದೀಪಣ್ಣನೇ ಬರ್ತಾ ಇದ್ದಾರೆ. ಮತ್ತೊಮ್ಮೆ ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಈ ವರ್ಷ 2ನೇ ತಾರೀಕು ಸುದೀಪಣ್ಣ ಅವ್ರ ಬರ್ತಡೇ ಇರಲ್ಲ. 1ನೇ ತಾರೀಕು ರಾತ್ರಿ 9 ಗಂಟೆಯಿಂದ ಸಂಭ್ರಮಾಚರಣೆ ಶುರುವಾಗುತ್ತೆ. ಸ್ಥಳ ನಂದಿಲಿಂಗ್ಸ್ ಗ್ರೌಂಡ್, ನಾಯಂಡಹಳ್ಳಿ, ನಿಯರ್ ಮೈಸೂರು ರೋಡ್, ಇಲ್ಲಿ ಬರುತ್ತೆ ಅದು. ದಯವಿಟ್ಟು ನೀವೆಲ್ಲರೂ ಅಲ್ಲಿ ಬಂದು ಸೇರ್ಬೇಕು 9 ಗಂಟೆಗೆ. ನೀವೆಲ್ಲರೂ ಅಲ್ಲಿ ಬಂದ್ರೆ ನಿಮ್ಗೆ ಸುದೀಪಣ್ಣ ಅವ್ರು ಸಿಗ್ತಾರೆ. ನೀವು ನಿಮ್ಮ ಶುಭಾಶಯಗಳನ್ನ ಅವ್ರಿಗೆ ತಿಳಿಸಬಹುದು. ಮುಖ್ಯವಾದ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಯಾವುದೇ ರೀತಿ ಕೇಕು ಮತ್ತೆ ಹಾರಗಳನ್ನ ತರಕ್ ಹೋಗ್ಬೇಡಿ. ಅದು ಯಾವುದಕ್ಕೂ ಅವಕಾಶ ಇರೋದಿಲ್ಲ. ಅದ್ರ ಜೊತೆಗೆ ಮತ್ತೊಮ್ಮೆ ಹೇಳ್ತಾ ಇದೀವಿ, ಮನೆ ಹತ್ರ ಯಾರು ಸಹ ಹೋಗ್ಬೇಡಿ. ಅಮ್ಮ ನಮ್ಮನ್ನೆಲ್ಲ ಆಗಲಿ ಇನ್ನ 1 ವರ್ಷ ಆಗಿಲ್ಲ. ಆದ ಕಾರಣ ಅಲ್ಲಿ ಯಾವುದೇ ರೀತಿಯಾದಂತಹ ಸಂಭ್ರಮಾಚರಣೆಗಳನ್ನ ಮಾಡಂಗಿಲ್ಲ, ಸದ್ದು ಗದ್ದಲ ಆಗಂಗಿಲ್ಲ. ಆದ್ರಿಂದ ಸುದೀಪಣ್ಣವರು ನಮ್ಗೆ ಹೊರಗಡೆ ಸಿಗ್ತಾ ಇದ್ದಾರೆ. ಮತ್ತೊಮ್ಮೆ ಹೇಳ್ತಾ ಇದೀವಿ, ಸ್ಥಳ ನಂದಿಲಿಂಗ್ಸ್ ಗ್ರೌಂಡ್, 1ನೇ ತಾರೀಕು 9 ಗಂಟೆ, ರಾತ್ರಿ 9 ಗಂಟೆಗೆ ಸರಿಯಾಗಿ ನಾವೆಲ್ಲರೂ ಒಟ್ಟಿಗೆ ಸಿಗೋಣ. ಥ್ಯಾಂಕ್ ಯು. ಮತ್ತೊಮ್ಮೆ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಸೆಪ್ಟೆಂಬರ್ 2ನೇ ತಾರೀಕು ಅಣ್ಣ ಮನೇಲಿರಲ್ಲ. ಮನೆ ಹತ್ರ ಯಾವುದೇ ತರ ಸಂಭ್ರಮಾಚರಣೆ ಇರೋದಿಲ್ಲ. ದಯವಿಟ್ಟು ಯಾರು 2ನೇ ತಾರೀಕು ಮನೆ ಹತ್ರ ಹೋಗಬಾರದು. ಈಗಾಗಲೇ ಸುದೀಪಣ್ಣನು ಸಹ ಒಂದು ಲೆಟರ್ ಬರೆದಿದ್ದಾರೆ. ಅದರಿಂದ ಯಾವುದೇ ಕಾರಣಕ್ಕೂ 2ನೇ ತಾರೀಕು ಸುದೀಪಣ್ಣ ಮನೇಲಿರಲ್ಲ. ಬೆಂಗಳೂರಲ್ಲಿ ಇಲ್ಲದ ಕಾರಣ ಯಾರು ಮನೆ ಹತ್ರ ಹೋಗ್ಬಿಡಿ ಅಂತ ಹೇಳ್ಕೊತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ಲರೂ 1ನೇ ತಾರೀಕು ನಂದಿ ಲಿಂಕ್ಸ್ ಗ್ರೌಂಡ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು.